ನಮ್ಮ ಮನೆಯವರು, ನಾನು, ನಮ್ಮ ಮಗ ಎಲ್ಲರೂ ನಮ್ಮ ಮಾವ ಗೌರಿ ತವ ಬಂದು ಕ್ಲೀನ್ ಮಾಡ್ತಾಯಿದ್ದೀವಿ. ಹಾಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ನೀಟಾಗಿ ಸ್ವಲ್ಪ ಅಲ್ಲೆಲ್ಲ ಕಳೆ ಬೆಳೆದ್ಬಿಟ್ಟಿತ್ತು. ಹಾಗಾಗಿ ಕಳೆ ಎಲ್ಲ ಕಿತ್ತು ಕ್ಲೀನ್ ಮಾಡಿ ಅರಿಶಿನ ಕುಂಕುಮ ಎಲ್ಲ ಇಟ್ಟಾಯಿತು. ತಗೊಂಡು ಹೋಗ್ತಾಯಿದ್ದೀನಿ ಬಾಳೆ ಎಲೆ ಎಲ್ಲ. ಅಲ್ಲೂ ಪೂಜೆ ಮಾಡೋಕ್ಕೆ ಬೇಕಲ್ಲ ಮನೆ ತವ, ಹಾಗಾಗಿ ತೊಗೊಂಡೋಗ್ತಾಯಿದ್ದೀನಿ. ನಾನು ಅಲ್ಲಿಂದ ಬರೋಷ್ಟಕ್ಕೆ ಟೈಮ್ ಆಗೋಗಿತ್ತು, ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಈಗ ಮಾಡ್ತಾಯಿದ್ದೀನಿ. ಮಾಮೂಲಿ ಸಣ್ಣದಾಗಿ ಪರ್ಚೇಸ್ ಮಾಡಿದ್ದೀನಿ, ಅಷ್ಟೊಂಗೇನು ಪರ್ಚೇಸ್ ಮಾಡಿಲ್ಲ. ಹಾಗಾಗಿ ಟವಲ್ ತೊಗೊಂಡಿದ್ದೀನಿ ಮತ್ತು ಬನಿನ ಮತ್ತು ಅಲ್ಲೇ ತೊಗೊಂಡಿದ್ದೀನಿ. ನಮ್ಮ ಮಾವೂರಿಗೆ ಎಡೆ ಇರ್ತಿರೋದು, ಹಾಗಾಗಿ ಅವರಿಗೆ ತೊಗೊಂಡಿರೋದು ಮತ್ತೆ ಅವರಿಂದ. ಆಮೇಲೆ ನಮ್ಮ ಮನೆಯವರು ಯಾರನ್ನ ಹಾಕ್ಕೋಬೋದು. ಪಂಚೆ, ಅವ್ರು ಪಂಚೆ ಉಡ್ತಾ ಇದ್ದಾರಲ್ಲ, ಹಾಗಾಗಿ ಪಂಚೆನೇ ತಂದೆ. ಆಮೇಲೆ ಅವರು ವೈಟು ಜಾಸ್ತಿ ಯೂಸ್ ಮಾಡ್ತಾರೆ, ಹಾಗಾಗಿ ವೈಟುದೇ ತಂದೆ. ವೈಟ್ ಶರ್ಟು ಮತ್ತು ಪಂಚೆ. ಆಮೇಲೆ ನನಗೆ ಇಬ್ಬರತ್ತೆ ಇದ್ದಾರೆ. ಹಾಗಾಗಿ ಫಸ್ಟ್ನೇ ಅತ್ತೆಯವರು ಮಗ ಸತ್ತೋಗ್ಬಿಟ್ಟಿದ್ದಾನೆ, ಹಾಗಾಗಿ ಅವನಿಗೂ ಎಡೆ ಇರ್ತೀವಿ. ಅದಕ್ಕೆ ಆ ಮಗುಗೆ, ನನ್ನ ಮಗುಗೂ ಆಗುತ್ತೆ. ಹಾಗಾಗಿ ಆ ಪಾಪುಗೆ ಚಿಕ್ಕ ಬಟ್ಟೆ ತರ್ತಾಯಿದ್ದೆ ಅವಾಗ. ಈಗ ನನ್ನ ಮಗನೇ ಇದ್ದಾನೆ, ಅದಕ್ಕೆ ನನ್ನ ಮಗನ ಸೈಜೇ ತರ್ತೀನಿ. ಪ್ಯಾಂಟು ಮಾಮೂಲಿ, ಸೇಮ್ ಈ ಅಂಡರ್ವೇರ್ ಬನೀನು ಮತ್ತು ಈ ಶರ್ಟ್ ತೊಗೊಂಡಿದ್ದೀನಿ. ಅವನು ಹಾಕೋತಾರಲ್ಲ ಆಗ ತೋರಿಸ್ತೀನಿ. ಇದು ಸೀರೆ, ಅವ್ರ ಅತ್ತೆಗೆ, ನಮ್ಮ ಅತ್ತೆ ಇದ್ದಾರಲ್ಲ ಅವ್ರ ಅತ್ತೆಗೆ ಎಡೆ ಇಡ್ತೀವಿ, ಅದಕ್ಕೆ ಸೀರೆ ತೊಗೊಂಡಿದ್ದೀನಿ. ಗೌರಿಗೆ ಹೋಗೋಕ್ಕೆ ಮುಂಚೆ ಮನೇಲಿ ಪೂಜೆ ಮಾಡಿಬಿಟ್ಟು ಹೋಗಬೇಕು, ಹಾಗಾಗಿ ಪೂಜೆ ಮಾಡಾಗಿದೆ. ಗೌರಿ ಹೋಗೋಣ ಅಂತ ಗೌರಿಗೆ ಏನೇನು ಬೇಕು ವಸ್ತುಗಳು ಅವೆಲ್ಲ ತೊಗೊಂಡು ಹೋಗ್ತಾಯಿದ್ದೀನಿ. ಏನೇನು ಮಾಡಿದ್ದೀನೋ ಅದು ಮತ್ತು ಕಡ್ಡಿ ಕರ್ಪೂರ ಅದೆಲ್ಲ ಇದೆ. ನಾವು ಸಮಾಧಿಗೆ ಹೋಗಿ ಪೂಜೆ ಮಾಡ್ತೀವಿ, ಹಾಗಾಗಿ ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಅಲ್ಲಿ ಹೋಗಿದ್ದೀವಿ, ಪೂಜೆ ಮುಗಿಸ್ಕೊಂಡ್ಬಂದಮೇಲೆ ಇಲ್ಲಿ ಮುಂದೆ ತಿರುಗಿ ಇಲ್ಲಿ ರೆಡಿ ಆಗ್ತದೆ ಪೂಜೆ, ಮಾಲೆ ಅಮಾವಾಸ್ಯೆ ಪೂಜೆ ಮಾಡೋಕ್ಕೆ. ನೋಡಿ ಹಿಂಗೆ ಕೊಡು ಗೌರಿ ಬಂದು ಪೂಜೆ ಮಾಡೋಕ್ಕೆ ಎಲ್ಲ ಇಟ್ಕೊತಾ ಇದ್ದೀನಿ. ಹೂನಾರ ಹಾಕಿದ್ದೀನಿ. ಮತ್ತು ಅಲ್ಲಿ ಮಣ್ಣಿನ ದೀಪ ಮತ್ತು ಸಗಣಿ, ಫಸ್ಟು ಸಗಣಿ ಇಟ್ಟು ಆಮೇಲೆ ಮಣ್ಣಿನ ದೀಪ ಇಟ್ಬಿಟ್ಟು ಬತ್ತಿಗೆ ಎಣ್ಣೆ ಬಿಟ್ಬಿಟ್ಟು ಪೂಜೆ ಮಾಡಬೇಕು. ಹಾಗಾಗಿ ಎಣ್ಣೆ ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಮಾಮೂಲಿ ಮನೇಲಿ ಏನೇನು ತಿಂಡಿ ಸಾಮಾನು ಮಾಡಿದ್ದೀವೋ, ಕಜ್ಜಾಯ, ಕರ್ಜಿಕಾಯಿ, ಚಕ್ಕಲಿ ಅವೆಲ್ಲ ಒಂದೊಂದು ಎರಡೆರಡು ತೊಗೊಂಡು ಬಂದಿದ್ದೀನಿ. ಮಾಮೂಲಿ ಪೂಜೆ ಸಾಮಾನು ಬಾಳೆಹಣ್ಣು, ಕಡ್ಡಿ ಕರ್ಪೂರ, ಕಾಯಿ ಅಷ್ಟೇ, ಸಾಂಬ್ರಾಣಿ ತೊಗೊಂಡು ಬಂದು ಗೌರಿ ಪೂಜೆ ಮಾಡಬೇಕು. ಹಾಗಾಗಿ ಇದು ನಮ್ಮ ಮಾವವ್ರದ್ದು ಗೌರಿ. ಅದೇ ಹೇಳಿದ್ನಲ್ಲ, ನಮ್ಮ ಅತ್ತೆಯವರ ಮಗು ಇತ್ತು, ಹಾಗಾಗಿ ಆ ಮಗು ಸಣ್ಣ ವಯಸ್ಸಲ್ಲೇ ಒಂದು 12 ವರ್ಷ ಆಗಿತ್ತು. ಹಾಗಾಗಿ ಅದು ಮಗು ತೀರೋಗೋಯಿತು. ಹಾಗಾಗಿ ಆ ಪಾಪದ ಗೌರಿ. ಆ ಥರ ಎಲ್ಲ ಗೌರಿ ಮಾಡಿಲ್ಲ ಅವರು. ಮಾಮೂಲಿ ಸಮಾಧಿ ಕಲ್ಲಿಟ್ಟು, ನಮ್ಮ ಕಡೆ ಆ ಥರ ಮಾಡಿಲ್ಲ ಅಂದರೆ ಕಲ್ಲಿಟ್ಟು ಈ ಥರ ಇಕ್ಕೋತೀವಿ. ಪೂಜೆ ಮಾಡ್ತಾಯಿದ್ದೀನಿ ಗೌರಿಗೆಲ್ಲ. ನಮ್ಮ ಮಾವವರ ಅಪ್ಪ ಅಮ್ಮ ಇದು ಗೌರಿ, ಹಾಗಾಗಿ ಅದಕ್ಕೂ ಪೂಜೆ ಮಾಡಬೇಕು. ಸೇಮ್ ಏನಲ್ಲಿ ನಮ್ಮ ಮಾವವ್ರಿಗೆ ಯಾವ ಥರ ಪೂಜೆ ಮಾಡಿದ್ದೀನೋ ಸೇಮ್ ಹಂಗೆ ಕಡ್ಡಿ ಕರ್ಪೂರ, ಎಲೆ ಬಾಳೆಹಣ್ಣು, ಸ್ವಲ್ಪ ಏನೇನು ತಿಂಡಿ ಮಾಡಿದ್ದೀವೋ ಈ ಥರ ಎಲ್ಲ. ನೋಡಿ ಕಳೆ ಬೆಳೆದ್ಬಿಟ್ಟಿದೆ, ಅವ್ರು ಕ್ಲೀನ್ ಮಾಡಿಲ್ಲ. ನಮ್ಮ ಮಾವವ್ರಿಗೆಲ್ಲ ನೀಟಾಗಿ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು, ಯಾಕೆಂದರೆ ಪೂಜೆ ಮಾಡೋಕ್ಕೆ ಆರಾಮ ಅನಿಸುತ್ತಲ್ಲ, ಹಾಗಾಗಿ ಎಲ್ಲ ಸತ್ತೆಲ್ಲ ಕಿತ್ತಾಕ್ಬಿಟ್ಟು ಮಾಡಿದ್ದು. ಇಲ್ಲಿ ಯಾರು ಅಷ್ಟಾಗಿ ಮಾಡಲ್ಲ, ಹಾಗಾಗಿ ಹಂಗೆ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಆಯಿತು. ಪ್ರಿಪ್ರೇಷನು ಕಾಳುಗೊಜ್ಜು, ಸಾಂಬಾರು, ರೈಸು, ಹೆಸರು ಬೇಳೆಗೆ ಮಾಡಬೇಕು. ಮಾಮೂಲಿ ತಿಂಡಿ ಸಾಮಾನುಗಳು, ಕಾಳುಗೊಜ್ಜು, ಕಜ್ಜಾಯ, ಕರ್ಜಿಕಾಯಿ, ಚಕ್ಕಲಿ, ಒಬ್ಬಟ್ಟು, ರವೆ ಉಂಡೆ ಮಾಡಿದ್ದೀನಿ. ಈಗ
ಎಡೆಗೆ ಇಲ್ಲಿ ಮನೆ ತವ ಎಡೆಗೆ ಏನೇನು ಪೂಜೆ ಮಾಡಬೇಕು ಅಂದರೆ ಮಾಮೂಲಿ ಕಳಸ ಚೊಂಬು, ನೀರು, 1 ರೂಪಾಯಿ ಕಾಯಿನ್ ಇಟ್ಟು ದೊಡ್ಡೋರಿಗೆ ಮಾತ್ರ ಕಳಸ ಚೊಂಬು ಇಡ್ತೀವಿ, ಚಿಕ್ಕವ್ರಿಗೆ ಏನು ಕಳಸ ಚೊಂಬು ಬಿಡಲ್ಲ. ಹಾಗಾಗಿ ಕಳಸ ಚೊಂಬು 3 ಇಟ್ಟಿದ್ದೀನಿ. ನಮ್ಮ ಮಾವರ ಅಮ್ಮಂಗೆ ಮತ್ತು ಅವ್ರ ಅಪ್ಪವ್ರಿಗೆ ಮತ್ತು ನಮ್ಮ ಮಾವವ್ರಿಗೆ. ನಮ್ಮ ಮಾವವ್ರದ್ದು ಮಾತ್ರ ಫೋಟೋ ಇಕ್ಕಿದ್ದೀನಿ. ಅವರು ತಂದೆ ತಾಯಿ ಫೋಟೋ ಚಿಕ್ಕದಾಗಿದೆ, ಹಾಗಾಗಿ ಜಾಯಿಂಟ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಈ ಥರ ಕಳಸ ಚೊಂಬಿಟ್ಟು ಇದು ಮಾಡ್ತಾಯಿದ್ದೀನಿ. ಮಾಮೂಲಿ ತಿಂಡಿ ಸಾಮಾನುಗಳು ಅವ್ರು ಏನೇನು ತಿಂತಾರೋ ಅದನ್ನೆಲ್ಲ ಇಡ್ತೀವಿ ನಾವು. ಬೀಡಿ, ಬೆಂಕಿಪಟ್ಟಣ, ಹೂಡ್ದಾರ, ಹೊಗೆ ಸೊಪ್ಪು, ಎಲೆ ಅಡಿಕೆ ಎಲ್ಲ ಇಡ್ತಾರೆ. ಹಾಗಾಗಿ ನಮ್ಮ ತಾತ ನಮ್ಮ ಮಾವ ಅನ್ನೋಕ್ಕಿಂತ ಮುಂಚೆ ನಾವು ತಾತ ಅಂತಲೇ ಕರೆಯೋದು ನಮ್ಮ ಮಾವವ್ರನ್ನ. ಹಾಗಾಗಿ ತಾತ ಅಂತ ಬರುತ್ತೆ, ಅದೇ ಸ್ಲೋ ಅಲ್ಲಿ ಬರುತ್ತೆ. ಅವರಿಗೆ ಎಲೆ ಅಡಿಕೆ ಹಾಕ್ಕೋತಾರೆ, ಹಾಗಾಗಿ ನಾನು ಎಲೆ ಅಡಿಕೆ ಇವೆಲ್ಲ ಇಟ್ಟಿದ್ದೀನಿ. ಏನಾರು ಫೇವ್ರೆಟ್ ಹಣ್ಣು ತಿನ್ನೋದದು ಒಂದು ಮಾತ್ರ ಕಟ್ ಮಾಡಿ ಇಟ್ಟಿದ್ದೀನಿ. ಇನ್ನೆಲ್ಲ ಮಾಮೂಲಿ ತಿಂಡಿ ಸಾಮಾನೆಲ್ಲ ಇಟ್ಟು ಪೂಜೆ ಮಾಡಬೇಕು. ಪೂಜೆ ಮಾಡಿ